garlic chutney only. For that I will take the small shallot onions, the pearl onions. These we need, but I will take only 5 or 6 of the onions. We have to peel the skin, then we have to add, and tamarind I'll be soaking in water, but we are not adding any water. We will dryly grind it. ಇವಾಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಅನ್ನ ಜೊತೆ ತಿನ್ನೋದಕ್ಕೆ. ಅದು ಚೆನ್ನಾಗಿರುತ್ತೆ. ಏನು ಸ್ಟವ್ ಯೂಸ್ ಮಾಡಿದೆ, ಏನಾದ್ರು ಬೇಕು ಕರೆಂಟ್ ಹೋಗಿದೆ ಆ ಥರ ಎಲ್ಲ ಇದ್ದರೆ ಮಾಡ್ಕೊಂಡು ತಿನ್ಕೋಬೋದು. ಅದಕ್ಕೆ 1 ಕಪ್ಪು ತೆಂಗಿನಕಾಯಿ, ಉಪ್ಪು, ಬೆಲ್ಲ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹುಣಸೆಹಣ್ಣು ಮತ್ತು ಇದು ಎಕ್ಸ್ಟ್ರಾ ಚಿಲ್ಲಿ ಪೌಡರು, ಕಾಶ್ಮೀರ್ ಚಿಲ್ಲಿ ಪೌಡರು, ಮತ್ತು ಗಾರ್ಲಿಕ್ಕು, ಈರುಳ್ಳಿ ಒಂದು 5-6 ತೊಗೊತೀನಿ, ಸಿಪ್ಪೆ ಬಿಚ್ಚಬೇಕು. ಟ್ಯಾಮ್ರಿನ್ನ ನೀರಲ್ಲಿ ಹಾಕಿ ನೆನೆಸ್ಕೊತಾ ಇದ್ದೀನಿ. ನೀರು ಹಾಕಲ್ಲ ಇದಕ್ಕೆ ಗ್ರೈಂಡ್ ಮಾಡೋಕ್ಕೆ, ಬರೀ ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡೋದು. ಸೊ ನೀರಲ್ಲಿ ಹಾಕಿದ್ದೀನಿ, ಬಟ್ ಆಮೇಲೆ ತೆಗೆದ್ಬಿಡ್ತೀನಿ ಯಾಕಂದ್ರೆ ಸಾಫ್ಟ್ ಆಗಲಿ ಅಂತ. ಜಸ್ಟ್ ಫಾರ್ ಸಾಫ್ಟ್ನೆಸ್ ಐ ಹ್ಯಾವ್ ಪುಟ್ ಇನ್ ವಾಟರ್. ಸೊ we are not adding water for grinding, we will dry grind it. Don't forget to subscribe. For videos you can do